ಜಾನು, I love you, Sanju. ಜಾನು, ಸ್ವಲ್ಪ ಟೈ ಕಟ್ತೀಯಾ? ಬಂದೆ ಸಂಜು. ದೊಡ್ಡ ಕಂಪ್ನಿ ನಡೆಸ್ತಾನಂತೆ, ಒಂದ್ ಟೈ ಕಟ್ಕೊಳಕ್ಕೂ ಬರಲ್ವಂತೆ. ಏನೋ ನಿಂದು? ಬರುತ್ತೆ ಜಾನು, ಆದ್ರೆ ಮುದ್ದಾದ ಹುಡುಗಿ ಟೈ ಕಟ್ಲಿ ಅನ್ನೋ ಸ್ವಾರ್ಥ ಅಷ್ಟೇ. ಇದಕ್ಕೇನ್ ಕಡಿಮೆ ಇಲ್ಲ. ಮೊದ್ಲು ಫ್ಲರ್ಟ್ ಮಾಡೋದನ್ನ ಕಡಿಮೆ ಮಾಡು. ನಿನ್ಗೆ ಟೈ ಕಟ್ಕೊಳ್ಳೋದಕ್ ಬರಲ್ಲ ಅಂತ ನೇರವಾಗಿ ಹೇಳು. ಬರುತ್ತೆ, ಆದ್ರೆ ಅಷ್ಟು ಚೆನ್ನಾಗಿ ಕಟ್ಟೋಕ್ ಬರಲ್ಲ ಅಷ್ಟೇ. ಗೊತ್ತು ನಿನ್ ನಾಟಕ ಎಲ್ಲ. ಸಂಜು, ಎಲ್ಲಿಗೆ ಹೋಗೋಣವಾ? ಎಲ್ಲಿಗೆ ಹೋಗೋಣ ಅಂದ್ರೆ? ಏನೋ ಇದು, ಎಲ್ಲಿಗೆ ಹೋಗೋಣ ಅಂತ ನೀನೇ ಕೇಳ್ತಾ ಇದೀಯಾ? ನೀನು ರಾತ್ರಿ ಅಷ್ಟೆಲ್ಲ ಮಾತಾಡಿದ್ವಿ, ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ. ಮರ್ತ್ಬಿಟ್ಟಿಯಾ? ಹೌದಾ? ಹೋಗು ಸಂಜು, ನೀನ್ ಏನು ನೆನ್ಪೇ ಇಟ್ಕೊಂಡಿರಲ್ಲ. ಅದ ನಂಗೆ ನೆನಪಿದೆ, ನಾನ್ ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ. ಏನು ಬೇಕಾಗಿಲ್ಲ. ನಿಜ ಜಾನು, ಎಲ್ಲ ಸುಳ್ಳು. ನಾನ್ ಹೇಳ್ದೆ ಅಲ್ವಾ, ಅದ್ ನಿನ್ನ ಇಷ್ಟ. ನೀನ್ ಯೋಚನೆ ಮಾಡಿ ನನ್ ಕೇಳು. ಜಾನು, ನಿನ್ಗೆ ದುರ್ವಾಸ ಮುನಿಗಳ ಬಗ್ಗೆ ಗೊತ್ತಾ? ಗೊತ್ತಿಲ್ಲ. ಅವ್ರಿಗೆ ತುಂಬಾ ಕೋಪ ಅಂತೆ. ಆ ಕೋಪದ ಕಣ್ಣು ಅವ್ರ ಅಂಗಾಲಲ್ಲಿತ್ತಂತೆ. ಅದಕ್ಕೆ ನಮ್ ಜಾನ್ವಿ ಕೋಪ ಎಲ್ಲಿ ಅಡಕೊಂಡಿದೆ ಅಂತ ಹುಡುಕ್ಬೇಕು. ನನ್ಗೇನು ಕೋಪ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ನಾನ್ ನಂಬ್ತೀನ? ಹುಡುಕ್ಲೇಬೇಕು. ನೋಡು, ಕಂಡಿಡ್ಬಿಟ್ಟೆ. ನಿನ್ ತುಟಿ ಕೆಳಗಿರೋ ಮಚ್ಚೆನಲ್ಲಿ ಇದೆ ಅನ್ಸುತ್ತೆ ನಿನ್ ಕೋಪ. ಹಾಗೆ ಇರು, ಕಿತ್ಬಿಡ್ತೀನಿ. ಹೋಗು ನೀನು, ಫೂಲಿಶ್ ಆಗಿ ಮಾತಾಡ್ತಿದೀಯಾ. ಮಾತಾಡ್ಬೇಡ. ಇಷ್ಟು ಮುದ್ದಾದ ಹುಡುಗಿಗೆ ಕೋಪ ಅನ್ನೋದು ಕಪ್ಪು ಚುಕ್ಕೆ ಇದ್ದಾಗೆ. ಅದಕ್ಕೆ ಅದನ್ನ ಕಿತ್ಬಿಡ್ತೀನಿ. ಸಂಜು, ವಾಟ್ ಇಸ್ ದಿಸ್? ಏನು ಇದು? ಸುಮ್ಮನಿರು ಜಾನು, ನಾನು ಯಾರಿಗೂ ಹೇಳಲ್ಲ. ಏನಾಯ್ತು ಸಂಜು? ದೊಡ್ಡ ಅಡ್ವರ್ಟೈಸ್ ಜಾನು. ಬಂದೆ.
ಅದು ಶಾರ್ವರಿ ಅವರೇ. ಹತ್ರ ಬರಬೇಡಿ, ನೀವು ದೂರ ಹೋಗಿ ಇಲ್ಲಿಂದ. ಅಯ್ಯೋ ಶಾರ್ವರಿ ಅವರೇ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಿ. ನಾನು ನಿನ್ನ ಸರಿಯಾಗಿ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಇಲ್ಲಿಂದ ಹೋಗಿ. ನಾನು ನಿಮ್ಗೆ ಹೇಗೆ ಹೇಳಿ, ನಿಮಗೆ ನನ್ನ ಮೇಲೆ ಅನುಮಾನನ? ನಾನು ಏನು ಮಾಡೋದಕ್ಕೆ ಹೋಗಿ ಏನು ಆಯ್ತು ಅಷ್ಟೇ. ಇದರಲ್ಲಿ ನನ್ ಯಾವುದೇ ಉದ್ದೇಶ ಇರಲಿಲ್ಲ. ಯಾಕೆ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು? ನೀವು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಲ್ವಾ? ಪ್ರತಿದಿನ ನನಗೆ ಹರ್ಟ್ ಮಾಡ್ತಾನೆ ಬಂದ್ರಿ. ನಾನು ಬದಲಾಗಿದ್ದೀನಿ ಅಂತ ಗೊತ್ತಾದ್ರು ನನ್ನ ದೂರ ತಳ್ತಾನೆ ಬಂದ್ರಿ. ದಯವಿಟ್ಟು ಇಲ್ಲಿಂದ ಹೋಗ್ಬೇಡಿ. ಶಾರ್ವರಿ ಅವರೇ ಪ್ಲೀಸ್ ಮಾತಾಡ್ಬೇಡಿ. ನೀವ್ ಗಂಡಸ್ರೆ ಹೀಗೆ. ನೀವ್ ದೊಡ್ಡ ಫ್ಲರ್ಟ್ ಅಂತ ಗೊತ್ತಿತ್ತು, ಆದ್ರೆ ಈ ಮಟ್ಟಕ್ಕೆ ಅಂತ ಗೊತ್ತಿರ್ಲಿಲ್ಲ. ನಿನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಹೆಂಡತಿ ಸ್ವಲ್ಪ ಕೋಪ ಮಾಡ್ಕೊಂಡ್ರೆ ಸಾಕು ಅಲ್ವಾ? ನಿಮಗ್ ಬೇರೆ ಯೋಚನೆ ಬರುತ್ತೆ. ನಿಮಗ್ ನಾಚಿಕೆ ಆಗಲ್ವಾ? ನಿಮ್ ಕೊನೆಗೂ ನಾನು ಏನು ಅಂತ ಅರ್ಥ ಆಗ್ಲೇ ಇಲ್ಲ ಅಲ್ವಾ? ನಿಮ್ಮೇಲೆ ಪ್ರೀತಿ ಹುಟ್ಟಿದ್ದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವ್ ನನ್ ಗಂಡ ಅಂತ ನಾನು ಹೇಗೆ ಹೇಳ್ಕೊಳ್ಳಿ? ಶಾರ್ವರಿ ಅವರೇ ಕೂಲ್. ನಾನು ಹೀಗೆ ಬಿಹೇವ್ ಮಾಡೋದ್ರ ಹಿಂದೆ ಒಂದು ಕಾರಣ ಇತ್ತು. ಯಾಕೆ ನಂಬ್ತಾ ಇಲ್ಲ ನೀವು? ಏನ್ ಕಾರಣ ಇದೆ ಅಲ್ವಾ? ನನಗ್ ಡಿವೋರ್ಸ್ ಕೊಡೋದು, ಜಾನ್ವಿ ಅವ್ರನ್ನ ಮದ್ವೆ ಆಗೋದು. ನನಗ್ ಡಿವೋರ್ಸ್ ಕೊಡೋದಕ್ಕೂ ನೀವ್ ರೆಡಿ ಆಗಿದ್ರಿ ಅಲ್ವಾ? ಇದ್ರಿಂದ ನಾನು ಎಷ್ಟು ಹಿಂಸೆ ಅನುಭವಿಸ್ದೆ ನಿಮ್ಗೆ ಗೊತ್ತಾ? ಶಾರ್ವರಿ ಅವರೇ ನನ್ನನ್ನು ನೋಡಿ, ಇಲ್ಲಿ ನೋಡಿ ಪ್ಲೀಸ್. ನಿಮಗೆ ನನ್ನಲ್ಲಿ ವಂಚನೆ ಕಾಣಿಸ್ತಾ ಇದೆಯಾ? ಸಂಜು ಯಾವತ್ತಿದ್ರು ಶಾರ್ವರಿನ ದೂರ ಆಗೋದಕ್ಕೆ ಸಾಧ್ಯನೇ ಹೇಳಿ? ನಾನು ಪ್ರಾಣ ಕಣ್ರಿ. ಪ್ರಾಣಕ್ಕೆ ಯಾರಾದ್ರೂ ಮೋಸ ಮಾಡ್ತಾರ? ಪ್ಲೀಸ್ ನನ್ನ ತಪ್ಪು ತಿಳ್ಕೊಬೇಡಿ. ಇಲ್ಲಿವರೆಗೂ ನಾನು ಹಾಗೆ ಅಂದ್ಕೊಂಡಿದ್ದೆ, ಆದ್ರೆ ನನ್ ಕಣ್ಣಾರೆ ನೋಡಿದ್ಮೇಲೂ ನಾನು ನಮ್ದೇ ಇರೋದಕ್ಕೆ ಹೇಗ್ ಸಾಧ್ಯ? ನೀವು ಹುಡುಗರೇ ಹೀಗೆ. ಹುಡುಗಿರ್ ಬೋರ್ ಆದ್ರೆ ನಿಮಗ್ ಬೇರೆ ಯೋಚನೆ ಬರುತ್ತೆ, ಆದ್ರೆ ನಾವು ಹುಡುಗಿರ್ ಹಾಗಲ್ಲ. ಪ್ರೀತಿಗೆ ಪ್ರಾಣ ಬೇಕಾದ್ರೆ ಕೊಡ್ತೀವಿ. ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ ಹೇಳಿ? ನಿಮ್ಮನ್ನ ನಂಬಿಸೋದಕ್ಕೆ ನಾನು ಏನ್ ಮಾಡ್ಲಿ ಹೇಳಿ? ಶಾರ್ವರಿ ಅವರೇ ನೀವೇ ಹೀಗೆ ಹೇಳಿದ್ರೆ ನಾನು ಎಲ್ಲಿ ಹೋಗ್ಲಿ? ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಎಲ್ಲಾದ್ರೂ ಹೋಗಿ ಸಾಯ್ರಿ. ನಿಮ್ಮೇಲೆ ನಂಗೆ ನಂಬಿಕೆ ಇಲ್ಲ. ಸಾಯ್ಬೇಕಲ್ವಾ? ಸಂಜು ಏನು ಅಂತ ಕೊನೆಗೂ ನಿಮ್ಗೆ ಗೊತ್ತಾಗ್ಲಿಲ್ಲ. ಸಂಜು ಪ್ರೀತಿ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಎಲ್ಲಾದ್ರೂ ಹೋಗಿ ಸಾಯಿರಿ ಅನ್ನೋ ಮಟ್ಟಕ್ಕೆ ಬಂದ್ರಿ. ಸರಿ ಹಾಗಾದ್ರೆ ಇನ್ ಬದುಕೇನ್ ಪ್ರಯೋಜನ? ಹೃದಯಕ್ಕೆ ಹತ್ರ ಆದವ್ರ ನಂಬಿಕೆ ಕಳ್ಕೊಂಡ್ಮೇಲೆ ನಾನು ಬದುಕಿದ್ರು ಏನ್ ಪ್ರಯೋಜನ ಹೇಳಿ? ಸಾಯ್ತೀನಿ. ನಾನು ಸಾಯ್ತೀನಿ. ಎದ್ದೇಳಿ ಸಂಜು. ಸಂಜು ಪ್ಲೀಸ್ ಕಣ್ಬಿಡಿ. ಸಂಜು ಏನಾಯ್ತು ನಿಮ್ಗೆ? ಸಂಜು ಪ್ಲೀಸ್ ಎದ್ದೇಳಿ. ಸಂಜು ಸಂಜು ಕಣ್ಬಿಡಿ. ಸಂಜು ಸಂಜು ಪ್ಲೀಸ್. ಸಂಜು ನಿಮ್ಮೇಲೆ ಅನುಮಾನ ಪಡಲ್ಲ ಸಂಜು. ನೀವಂದ್ರೆ ನನಗೆ ತುಂಬಾ ಇಷ್ಟ. ನೀವಂದ್ರೆ ನನಗೆ ಪ್ರಾಣ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪ್ಲೀಸ್ ಎದ್ದೇಳಿ ಸಂಜು. ಕಣ್ಬಿಡಿ ಸಂಜು. ಪ್ಲೀಸ್ ಎದ್ದೇಳಿ. ಸಂಜು ಸಂಜು ಪ್ಲೀಸ್ ಎದ್ದೇಳಿ ಸಂಜು. ಹಾಸ್ಪಿಟಲ್ಗೆ ಹೋಗೋಣ. ಅಮ್ಮ, ಅಜ್ಜಿ. ಸಂಜು ಎದ್ದೇಳಿ ಪ್ಲೀಸ್. ಸಂಜು ಎದ್ದೇಳಿ ಸಂಜು. ಶಾರ್ವರಿ, ಸಂಜು ನನ್ ಕಂಡ್ರೆ ಅಷ್ಟಿಷ್ಟನಾ? ಹೌದು ಸಂಜು. ನಿಜ ಹೇಳ್ತಾ ಇದ್ದೀರಾ?
ಹೌದು ಸಂಜು. ಆದ್ರೆ ತುಂಬಾ ಲೇಟ್ ಆಗೋಯ್ತು. ಈಗ ಹೇಳಿ ಏನು ಪ್ರಯೋಜನ ಇಲ್ಲ. ಶಾರ್ವರಿ ಅವರೇ, ಯಾಕೋ ಕಣ್ಣೆಲ್ಲ ಮಂಜು ಆಗ್ತಾ ಇದೆ. ಯಾರನ್ನೂ ಕರಿಬೇಡಿ. ನಾನು ಹೀಗೆ ನಿಮ್ಮ ಮಡ್ಲಲ್ಲೇ ಪ್ರಾಣ ಬಿಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಹಾಗೆಲ್ಲ ಮಾತಾಡ್ಬೇಡಿ ಸಂಜು, ನಿಮ್ಗೇನು ಆಗಲ್ಲ. ಆಗಲ್ಲ ಅಂತ ಹೇಳಿದ್ರೆ ಹೇಗೆ ಶಾರ್ವರಿ ಅವರೇ? ಈಗಾಗಲೇ ಆಗೋಗಿದ್ದೀರ. ನನ್ನ ಕಣ್ಣೆಲ್ಲ ಮಂಜು ಆಗ್ತಾ ಇದೆ. ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದೀನೇನೋ ಅನಿಸ್ತಾ ಇದೆ. ಪ್ಲೀಸ್ ಈ ಕೆನ್ನೆಗೊಂದು ಮುತ್ತು ಕೊಡ್ತೀರಾ? ಅದೇ ನನ್ನ ಕೊನೆ ಆಸೆ. ಇದು ಅನ್ಯಾಯ ಶಾರ್ವರಿ ಅವರೇ. ಈ ಕೆನ್ನೆ ಏನ್ ಮಾಡಿತ್ತು ಪಾಪ? ಇದಕ್ ಮಾತ್ರ ಯಾಕೆ ಅನ್ಯಾಯ ಮಾಡ್ತೀರಿ? ಶಾರ್ವರಿ ಅವರೇ, ನಿಮ್ಗೆ ನನ್ ಕಂಡ್ರೆ ಇಷ್ಟನಾ? ಹೌದು ಸಂಜು, ಪ್ಲೀಸ್ ಎದ್ದೇಳಿ, ಹಾಸ್ಪಿಟಲ್ಗೆ ಹೋಗೋಣ. ನಿಮ್ಮನ್ನ ಕಳ್ಕೊಡಕ್ ನನಗಿಷ್ಟ ಇಲ್ಲ. ತಮಾಷೆ ಮಾಡ್ತಾ ಇಲ್ಲ ತಾನೆ? ನಿಜ ಹೇಳ್ತಾ ಇದ್ದೀರಾ? ಈ ವಿಷಯದಲ್ಲಿ ನಾನು ಯಾಕೆ ತಮಾಷೆ ಮಾಡ್ಲಿ ಸಂಜು? ನಿಮ್ಗೆ ಗೊತ್ತಿಲ್ಲ ನಾನು ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಾ ಇದ್ದೀನಿ ಅಂತ. ನೋಡಿ, ನಿಮ್ ಜಾನ್ವಿ ಜೊತೆಗೆ ಹೇಗಾದ್ರೂ ಇರಿ, ನಾನೇನು ಕೇಳಲ್ಲ. ನನ್ಗೇನು ಗೊತ್ತಿಲ್ದಿರೋ ತರ ಇದ್ಬಿಡ್ತೀನಿ. ಪ್ಲೀಸ್ ಸಂಜು, ಎದ್ದೇಳಿ. ಇದು ನಾನು ಮಾಡ್ತಿರೋ ತಮಾಷೆ ಅಲ್ಲ. ನೀವು ನನ್ನ ಪ್ರೀತಿ ಮಾಡ್ತೀರಲ್ವಾ? ಹೌದು. ನಿಮ್ಗೆ ನನ್ ಕಂಡ್ರೆ ಕೋಪ ಇಲ್ಲ ಅಲ್ವಾ? ಹೌದು. ಜಾನ್ವಿ ಜೊತೆ ನಾನು ಹೇಗಿದ್ರು ನಿಮ್ಗೇನು ಅನ್ಸೋದಿಲ್ಲ ಅಲ್ವಾ? ಹೌದು. ನಾನು ತಮಾಷೆ ಮಾಡಿದೆ ಶಾರ್ವರಿ ಅವರೇ, ನನ್ಗೇನು ಆಗಿಲ್ಲ. ಹೌದು. ನೋಡಿ, ನನ್ ಕಂಡ್ರೆ ಇಷ್ಟ ಅಂದಿದ್ರಿ, ನಾನಂದ್ರೆ ಪ್ರಾಣ ಅಂದಿದ್ರಿ. ಮತ್ತೆ ನಾನು ಏನು ಹೇಳಿಲ್ಲ ಅಂತ ಹೇಳಿ ಹೊಸ ನಾಟಕ ಸ್ಟಾರ್ಟ್ ಮಾಡಬಾರ್ದು. ಹೌದು, ನಾನು ಆಗೇನು ಹೇಳೇ ಇಲ್ಲ. ಏನಿವಾಗ? ನೋಡಿ, ಸಂಜು ಹಾರ್ಟಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಆಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ಬೇಕಾಗತ್ತೆ. ಹಾ ಸಂಜು, ಏನಕ್ಕೆ ಹೀಗೆ ಮಾಡಿದ್ರಿ? ಎಲ್ಲ ನಿಮ್ಗೋಸ್ಕರನೇ. ಜಾನ್ವಿ ಜೊತೆ ಹಾಗೆಲ್ಲ ನಡ್ಕೊಂಡಿರೋದು ನಿಮ್ ಹೊಟ್ಟೆ ಉರ್ಸಕ್ಕೆ ಅಷ್ಟೇ. ನಿಜ ಕಣ್ರಿ, ಸ್ವಲ್ಪ ಜಾಸ್ತಿ ನಗ್ರಿ. ಏನ್ ನಿಮ್ ಆಸೆ ಎಲ್ಲ ಕರ್ಗೋಗುತ್ತಾ? ನಗುನ ಕೂಡ ಸಾಲ ತಗೊಂಡ್ ಬಂದಾಗ ಆಡ್ತಿರಲ್ಲ. ಕಿಡಿಸ್ಕೊಳ್ಳಿ. ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಹುಡ್ಸೋದಕ್ಕೆ ಇಷ್ಟೆಲ್ಲ ನಾಟಕ ಆಡ್ಬೇಕಾಯ್ತು. ನೀವು ಅಷ್ಟು ಹತ್ರ ಬಂದ್ರು ದೂರ ಆಡ್ಬೇಕಾಯ್ತು. ಯಾಕೆ ಹಾಗೆ ಮಾಡಿದ್ದು? ಅಯ್ಯೋ, ಯಾಕೆ ಅಂತಿರಲ್ಲ? ನಿಮ್ಮನ್ನ ದೂರ ತಳ್ಳದೆ ಎದ್ದಿದ್ರೆ ಈಗ ಇಷ್ಟ ಹತ್ರ ಬರೋದಕ್ಕೆ ಆಗ್ತಾ ಇತ್ತಾ? ಅದು ಅಲ್ಲದೆ ಸಂಜು ಕೆನ್ನೆ ಮೇಲೆ ನಿಮ್ಮ ಈ ಪ್ರೀತಿಯ ದಾಳಿ ನಡೀತಾ ಇತ್ತಾ? ಸಂಜು, ಏನೋ ಇದೆಲ್ಲ? ಸಂಜು, ನಿಮ್ಗೇನು ಆಗಿಲ್ಲ ಅಲ್ವಾ? ಕಾಲ್ಗೆ ಮತ್ತು ಬೆನ್ಗೆ ಸ್ವಲ್ಪ ಏಟಾಗಿದೆ ಅಷ್ಟೇ. ಬನ್ನಿ. ಇವತ್ತಿನ ದಿನಾನ ಅದು ಹೇಗ್ ಮರೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣ್ರಿ. ಆಯ್ತು,
ಅಯ್ಯಪ್ಪ. ಹೌದು, ಇದ್ದಕ್ಕಿದ್ದಾಗೆ ಇಷ್ಟು ಪ್ರೀತಿ ಹೇಗೆ ನಿಮ್ಗೆ ಎಲ್ಲಿಟ್ಕೊಂಡಿದ್ರಿ? ಆದ್ರೂ ತುಂಬಾ ಮೋಸನಪ್ಪ, ಒಂದೇ ದಿನದಲ್ಲಿ ಎಲ್ಲ ಹೇಳ್ಬಿಟ್ರಲ್ಲ. ಅದನ್ನೇ ಇಷ್ಟಿಷ್ಟೇ ದಿನ ಹೇಳ್ತಾ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮಳೆ ಆಗ್ಲಿ ಪ್ರೀತಿ ಆಗ್ಲಿ ಜೋರಾಗಿ ಬಂದ್ರೇನೆ ಅಂತೆ ಚೆನ್ನಾಗಿರೋದು. ನನ್ನ ಹೆಂಡತಿಯವರು ತುಂಬಾ ಚೆನ್ನಾಗಿ ಮಾತಾಡೋಕ್ ಕಲ್ತ್ಬಿಟ್ರು. ನಾನು ಶುರು ಹಚ್ಕೊಂಡ್ರೆ ನಿಮ್ಕಿನ್ನ ಜಾಸ್ತಿ ಮಾತಾಡ್ತೀನಿ ಗೊತ್ತಾ? ಸರಿ ಸರಿ ಸರಿ, ನಿಮಗೆ ಕೆಲವೊಂದು ಪ್ರಶ್ನೆಗಳು ಕೇಳೋಕಿದೆ, ಅದರ ನಂತರ ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳಿ, ಓಕೆನಾ? ನನ್ನ ಬಗ್ಗೆ ಅಷ್ಟು ಅನುಮಾನ ಯಾಕೆ ಬಂತು? ನಿಮಗೆ ನನ್ನ ಬಗ್ಗೆ ಗೊತ್ತಾಗ್ಲೇ ಇಲ್ವಾ? ಸಂಜು ಅಂದ್ರೆ ಇಷ್ಟು ಕೆಟ್ಟವನು ಅಂತ ಯಾಕೆ ಅನ್ಕೊಂಡ್ರಿ? ರೀ, ಕನ್ಸಲ್ ಕೂಡ ನಿಮ್ಗೆ ದ್ರೋಹ ಮಾಡೋ ಮನ್ಸು ನಂದಲ್ಲ ಕಣ್ರಿ. ನನ್ಗೆ ಹಳೆ ವಿಷಯದ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ, ಬೇರೆ ಏನಾರು ಮಾತಾಡೋಣ. ಹಾಗೆ ನಮ್ ಫ್ಲಾಶ್ ಬ್ಯಾಕ್ ಕೂಡ ತುಂಬಾ ಕೆಟ್ಟದಾಗಿದೆ. ಅದು ಕೂಡ ನಿಜಾನೇ. ಅಂದಾಗೆ ಯಾಕೋ ಈ ಕೆನ್ನೆ ಕಡಿತಾ ಇದೆ. ಆವಾಗ್ಲೇ ಹೊರಗಡೆ ಏನೋ ಕೊಟ್ರಲ್ಲ, ಇನ್ನೊಂದ್ಸರಿ ಟ್ರೈ ಮಾಡ್ಬೋದಾ? ಸ್ವಲ್ಪ ಸರಿ ಹೋಗ್ಬೋದೇನೋ ಪ್ಲೀಸ್? ಶರ್ಟ್ ಬಿಚ್ಚಿ. ಶರ್ಟ್ ಬಿಚ್ಚಿ ಅಂದೆ. ಮನ್ಸಲ್ಲಿ ಕುದುರೆ ಓಡ್ತಿರೋ ಹಾಗಿದೆ, ಬೆನ್ನಿಗೆ ಏಟಾಗಿದೆಯಲ್ಲ, ಆಯಿಂಟ್ಮೆಂಟ್ ಹಚ್ತೀನಿ ಅಂದೆ. ಯಾಕೆ, ಏನಾಯ್ತು? ಏನಿಲ್ಲ, ಸ್ವರ್ಗ ಹಾಗೆ ಕಣ್ಮುಂದೆ ರಫ್ ಅಂತ ಪಾಸ್ ಆದಾಗಾಯ್ತು. ಸಿನಿಮಾ ಡೈಲಾಗ್ ಹೊಡಿಯೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಶಾರ್ವರಿ ಅವರೇ, ಏನು? ನಿಮ್ಮನ್ನ ಒಂದು ಮಾತು ಕೇಳಬೇಕಿತ್ತು. ಕೇಳಿ. ಇಷ್ಟು ಪ್ರೀತಿ, ಇದೇ ಪ್ರೀತಿ ಕಂಟಿನ್ಯೂ ಆಗುತ್ತಾ ಅಥವಾ ಯೂಟರ್ನ್ ತಗೊಳುತ್ತಾ? ನಂಗೆ ಗೊತ್ತಿಲ್ಲಪ್ಪ. ಆಕ್ಚುಲಿ ಔಷಧಿ ಹಚ್ಚೋದೇ ಬೇಕಾಗಿರ್ಲಿಲ್ಲ, ಹಾಗೆ ಬಂದ್ಮೇಲೆ ನಿಮ್ಮ ಕೈ ಬೆರಳುಗಳನ್ನ ಆಡಿಸಿದ್ರೆ ಸಾಕಾಗ್ತಿತ್ತು, ಇಮ್ಮಿಡಿಯೇಟ್ಲಿ ವಾಸಿ ಆಗ್ತಾ ಇತ್ತು. ನಾನೇನು ಮ್ಯಾಜಿಕ್ ಕಲ್ತಿಲ್ಲ. ಶಾರ್ವರಿ ಅವರೇ, ಸಂಜು ನಿಮ್ಗೇನೋ ಹೇಳಬೇಕಿತ್ತು. ಹೇಳಿ. ಐ ಲವ್ ಯು. ರೀ, ಏನಾದ್ರೂ ಹೇಳ್ರಿ. ನಿಮ್ಗೆ ಹೇಳಿದ್ದು ಏನಾದ್ರೂ ಹೇಳಿ ಅಂತ. ಅಯ್ಯೋ ದೇವ್ರೆ, ಏನ್ ಸ್ಮೈಲ್ ಇದು? ಇಷ್ಟೆಲ್ಲ ಸಾಕಾಗಲ್ಲ, ಇಲ್ಲಿವರೆಗೂ ಕಾದಿದ್ದೀವಿ, ಬರೀ ಸ್ಮೈಲಲ್ಲಿ ಮುಗಿಸ್ಬೇಡಿ. ಹೇಳಿ ಏನು? ನಾನ್ ಹೇಳಿದಕ್ಕೆ ರಿಪ್ಲೈ. ಏನ್ ಹೇಳಿದ್ರಿ ನೀವು? ಇನ್ನೊಂದ್ಸಲ ಹೇಳಿ. I love you. ಎಲ್ಲಿಗೆ ಹೊರಟಿದ್ದು? ಸುಮ್ಮನೆ ಈಗ ನಂಗೆ ರಿಪ್ಲೈ ಕೊಟ್ಟು ಹೋಗಿ ಅಷ್ಟೇ. ನೀವಂದ್ರೆ ನನಗೆ ಇಷ್ಟ.
ಸಂಜು ಅವರೇ, ನೀವಂದ್ರೆ ನಂಗೆ ತುಂಬಾ ಇಷ್ಟ. ನೀವಂದ್ರೆ ನನ್ನ ಪ್ರಾಣ. ಐ ಲವ್ ಯು ಸಂಜು.